ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಶಶಿ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಅವ್ರ ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು, ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ ಹೊಸ ಬರೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಸ್ಯಾಟರ್ಡೇ ಇವತ್ತು ಸ್ಯಾಟರ್ಡೇಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವತ್ತಿಗೆ ವಿಡಿಯೋ ಏನಾಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ಬಿಟ್ಟು ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಶಶಿನೂ ಕೂಡ ಬರ್ತಾ ಹಾಗೆ ಕರ್ಕೊಂಡ್ಬರ್ತೀನಿ. ನಾವು ಹೋಗೋ ಅಷ್ಟರಲ್ಲಿ ಎಕ್ಸಿಬಿಷನ್ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಪಾಪ ಮಕ್ಕಳು ಬೆಳಗ್ಗೆಯಿಂದ ಬಂದಿರೋರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರು ಸಾಕಾಗಿ ಅತ್ತಗೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ರು. ಸ್ಟಾರ್ಟಿಂಗ್ ಹೋದಾಗಲೇ ಎಂಟ್ರೆನ್ಸಲ್ಲಿ ಕನ್ನಡದ ಕುಟೀರ ಅಂತ ಇತ್ತು, ನೋಡೋಣ ಅಂಥೇಳಿ ಹೋದ್ವಿ. ಸೊ ಕನ್ನಡದ ಪ್ರಸಿದ್ಧ ಕವಿಗಳಿರ್ಬೋದು, ಪ್ರಮುಖ ವ್ಯಕ್ತಿಗಳು ಎಲ್ಲ ಫೋಟೋಗಳಿತ್ತು, ನೋಡ್ಕೊಂಡು ಹಾಗೆ ಎಕ್ಸಿಬಿಷನ್ ಒಳಗಡೆ ಹೋಗೋಣ ಅಂತ ಹೋದ್ವಾ. ಸ್ಟಾರ್ಟಿಂಗ್ ಬಂದು ಫುಲ್ಲು 4th ಫ್ಲೋರಿಂದನೂ 5th ಫ್ಲೋರ್ ಅಂದ್ಕೊಳ್ತೀನಿ, ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಈ ಥರ ಆವಿಷ್ಕಾರ ಎಕ್ಸಿಬಿಷನ್ ಅಂಥೇಳಿ. ಹೋಗ್ತಾ ಇದ್ದಂಗೆ ಫಸ್ಟೇ ಇದ್ದಿದ್ದು ನನ್ನ ಮಗ, ಅವರ ಫ್ರೆಂಡ್ಸು, ಅವರು ಏನು ಪ್ರಾಜೆಕ್ಟ್ ಮಾಡಿದ್ರು ಅದನ್ನು. ಸೊ ನನ್ನ ಮಗಂದು ಪ್ರಾಜೆಕ್ಟ್ ಏನಂದರೆ, ನಾನಂತೂ ಫಸ್ಟೇ ಹೇಳ್ಬಿಡ್ತೀನಿ, ನನ್ನ ಮಗ ಈಟ್ 5 ಸ್ಟಾರ್ ಡೂ ನಥಿಂಗ್ ಅಂತ ಹೇಳ್ತಾರಲ್ಲ ಅದೇ ರೀತಿ. ಸೊ ಅವ್ನ ಫ್ರೆಂಡು ಮಾಡಿರೋದು, ಅಂದರೆ ಇವರೆಲ್ಲ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಬಟ್ ಆಲ್ಮೋಸ್ಟ್ ಜಾಸ್ತಿ ಅವ್ರ ಫ್ರೆಂಡೇ ಮಾಡಿರೋ ಅಂಥದ್ದು. ಹೋದಾಗ ತೋರಿಸ್ತಾ ಇದ್ರ ಎಕ್ಸಿಬಿಷನಲ್ಲಿ ಏನು ಅಂತ ಹೇಳಿದ್ರೆ, ಈ ನೀರಿಂದ ಕಸಗಳೆಲ್ಲ ಹಾಕಿರ್ತಾರೆ, ಲೈಕ್ ಪೇಪರ್ ಕವರ್ ಆ ಥರದ್ದೆಲ್ಲ ಇರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡೋದು ಒಂದು ಮಿಷಿನ್ನು ಮಾಡಿದರು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನಾನು ನನ್ನ ಮಗನ ಕೇಳಿದೆ, ನೀನು ಎಕ್ಸ್ಪ್ಲೇನ್ ಮಾಡು, ಅವ್ರು ಮಾಡ್ತಾಯಿದ್ದಾರಲ್ವ ನೀನು ಎಕ್ಸ್ಪ್ಲೇನ್ ಮಾಡು ಅಂತ. ನಾನು ಮಾಡ್ತೀನಿ ಅಂತೇಳಿ ಬಂದ. ಸರಿ ಆಯಿತು ಸಾಕಪ್ಪ ನೀನು ಎಕ್ಸ್ಪ್ಲೇನ್ ಮಾಡಿದ್ದು. ಮತ್ತೆ ಅಂದರೆ ನಾವು ಆಲ್ರೆಡಿ ಎಂಡಿಗೆ ಹೋಗಿದ್ವಲ್ವ, ಇನ್ನು ನಾವು ಒಂದೇ ಕಡೆ ನಿಂತ್ಕೊಂಡ್ರೆ ನೋಡೋಕ್ಕಾಗಲ್ಲ, ಅಟ್ಲೀಸ್ಟು ಬೇರೆ ಕಡೆ ಆದರೂ ಕವರ್ ಮಾಡ್ಕೊಳ್ಬೋದಲ್ವ ಅಂತೇಳಿ ಆಲ್ರೆಡಿ ಒಂದು ಸಲ ಅವರು ಇದು ಮಾಡಿದರು. ಅಂದರೆ ಅವ್ನ ಫ್ರೆಂಡು ಅದ್ರ ಬಗ್ಗೆ ಎಲ್ಲ ಹೇಳಿದ. ಇಷ್ಟ ಆಯಿತು, ಪ್ರಾಜೆಕ್ಟು ಚೆನ್ನಾಗಿತ್ತು, ಬಟ್ ಇನ್ನೊಂದು ಚೂರು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಾಯಿತು ಅಂತ ನನಗೆ ಅನ್ನಿಸ್ತು. ಅಲ್ಲಿಂದ ಮುಂದೆ ನೋಡ್ಕೊಂಡು ಹೋದ್ವಿ. ನನಗೆ ಯಾವುದ್ಯಾವುದೋ ಪರ್ಸ್ನಲಾಗಿ ಇಷ್ಟ ಆಯಿತು ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ಮತ್ತು ಇನ್ನೊಂದು ಏನು ಗೊತ್ತಾ, ಮಕ್ಕಳುಗಳು ಅಷ್ಟು ಅಂದರೆ ಕ್ಲೋಸ್ ಆಗೋ ಟೈಮ್ ಇದ್ದರೂ ಕೂಡ ಒಂಥರ ಅಷ್ಟು ಆ್ಯಕ್ಟಿವ್ ಆಗಿ ನಾವೇನಾದ್ರು ಹೋದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಕ್ಕಳು ಎದ್ದು ನಿಂತು ನಮ್ಮನ್ನು ಕರೆದು ಅವ್ರ ಹೆಸರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದೊಂದು ಖುಷಿ ಆಗ್ತಾಯಿತ್ತು ನನಗೆ. ಯಾಕೆಂದರೆ ಯಾರು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದಾರೆ ಸುಮ್ಮನೆ ನೋಡ್ಕೊಂಡು ಹೋಗಲಿ ಆ ಥರ ಒಂದು ಮೈಂಡ್ಸೆಟ್ ಇರೋರು ಇರ್ತಾರೆ. ಬಟ್ ಎದ್ಬಿಟ್ಟು ಬಂದು ನಮಗೆ ಅವರು ಹೇಳ್ತಾಯಿದ್ರು, ಅದು ನನಗಿಷ್ಟ ಆಯಿತು. ಹಾಗಾಗಿ ಒಂದಷ್ಟು ವಿಡಿಯೋ ಮಾಡ್ಕೊಂಡು ಬಂದೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸ್ಟಾರ್ಟಿಂಗ್ ನನ್ನ ಮಗಂದು ಒಂದು ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೋಡಲ್ಲಿ ಕಾರ್ ಪಾಸ್ ಆಗುವಾಗ ಲೈಟು ಆನ್ ಆಗೋದು ಆ ಥರ ಅದೊಂದಿತ್ತು, ಅದು ಇಷ್ಟ ಆಯಿತು ನನಗೆ. ಅಂದರೆ ಎಲ್ಲಿ ನೀರಿರುತ್ತೆ ಅಲ್ಲಿ ಪವರ್ ಯೂಸ್ ಆಗುತ್ತೆ, ಆ ಥರ ಸೆನ್ಸಾರ್ ಇಟ್ಟಿರ್ತಾರೆ. ಸೊ ಕಾರ್ ಪಾಸ್ ಆದಾಗ ಸೆನ್ಸ್ ಆಗುತ್ತೆ, ಆವಾಗ ಲೈಟ್ಸ್ ಆನ್ ಆಗುತ್ತೆ ರೋಡಲ್ಲಿ, ಅಥವಾ ಯಾವುದು ಗಾಡಿಗಳೆಲ್ಲ ಅಂದರೆ ರೋಡಲ್ಲಿ ಆಫ್ ಆಗಿರುತ್ತೆ ಆ ಥರ. ಅದು ಬಿಟ್ಟರೆ ನೆಕ್ಸ್ಟು ರಾಕೆಟ್ ಥರದ್ದು ಮಾಡಿದರು, ಮತ್ತು ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋದಕ್ಕೆ ಆಟೋಮೆಟಿಕ್ ಸ್ವಿಚ್ ಆ ಥರದ್ದು ಮಾಡಿದರು, ಅದು ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಮ್ಯಾಥಮೆಟಿಕ್ ಫಾರ್ಮುಲಾ, ಯಾವುದು ಫಾರ್ಮುಲಾ ಕರೆಕ್ಟ್ ಇದೆ ಅಂದರೆ ನಮಗೆ ಒಂಥರ ಕ್ವಿಝ್ ಥರ ಕೊಡ್ಬೋದು. ಇವಾಗ A+B² ಅಂದರೆ ಯಾವುದೋ ಆನ್ಸರ್ ಇದೆ, ನಾವು ಅದನ್ನು ಮ್ಯಾಚ್ ಮಾಡಬೇಕು, ಅವಾಗ ಕರೆಕ್ಟು ಲೈಟ್ ಹತ್ಕೊಳ್ತು ಅಂದರೆ ಅದು ನಾವು ಪಾಸ್. ಆ ಥರ ಒಂದು ಗೇಮ್ ಥರ ಕೂಡ ನಾವು ತೊಗೊಳ್ಬೋದು ಇದನ್ನು. ಆ ಥರ ಒಂದು ಪ್ರಾಜೆಕ್ಟ್ ಮಾಡಿದರು. ನನಗೆ ಪರ್ಸ್ನಲಾಗಿ ಮ್ಯಾಥಮೆಟಿಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತು ಇಷ್ಟವಾದ ಸಬ್ಜೆಕ್ಟ್. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ಇದು ಬಂದುಬಿಟ್ಟು ಭೂಮಿ, ಅರ್ತು ನೈಟ್ ಇದ್ದಾಗ ಯಾವ ರೀತಿ ಇರುತ್ತೆ ಮತ್ತು ಡೇ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ. ಸೊ ಅದೇನು ಲೈಟಿಂಗ್ಸ್ ಎಲ್ಲ ಮಾಡಿದ್ರಲ್ವ, ಅದು ಒಂದು ಕಾನ್ಸೆಪ್ಟ್ ನನಗಿಷ್ಟ ಆಯಿತು, ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಪ್ರಾಜೆಕ್ಟ್ನ ನನ್ನ ಮಗ ಮೇ ಬಿ 1st or 2nd ಸ್ಟ್ಯಾಂಡರ್ಡ್ ಇದ್ದಾಗ, ನಾನು ಇನ್ನೊಂದು ಸ್ಕೂಲ್ ಇತ್ತಲ್ಲ ಅಲ್ಲಿ ಮಾಡಿಕೊಟ್ಟಿದ್ದೆ. ಅದಕ್ಕೆ ಅವನಿಗೆ ಅಂದರೆ ಅವ್ರ ಮ್ಯಾಮು ಅಪ್ರಿಷಿಯೇಟ್ ಮಾಡಿದರು. ಸೊ ಅದೊಂದು ನೆನಪಿಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಸ್ಯಾಕ್ ಬ್ಯಾಗ್ ಎಲ್ಲ ಮಾಡಿಬಿಟ್ಟು ನೀಟಾಗೆಲ್ಲ ಇದು ಮಾಡಿದರು, ಅದೊಂದು ಇಷ್ಟ ಆಯಿತು ನನಗೆ. ಈ ಹುಡುಗಿನೇ ನಾನು ಹೇಳ್ದಲ್ಲ ಇಂಟ್ರೆಸ್ಟಿಂಗಾಗಿ ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು, ಅದು ನನಗಿಷ್ಟ ಆಯಿತು. ಬಟ್ ಏನು ಪ್ರಾಜೆಕ್ಟ್ ಅಂತ ಮರ್ತೋಯ್ತು ನನಗೆ, ಅದು ಗೊತ್ತಿಲ್ಲ, ನೆನಪಿಲ್ಲ ನನಗೆ ಏನು ಪ್ರಾಜೆಕ್ಟ್ ಅಂತ. ಅದಾದಮೇಲೆ ಇದು ಬಂದು ಬುದ್ಧ ಇರೋ ಅಂಥದ್ದು ಒಂದು ದೊಡ್ಡ ಗಾರ್ಡನ್ ಥರ ಮಾಡಿದಂಥದ್ದು ಇರ್ಬೋದು. ಮತ್ತು ಪ್ರತಿಯೊಂದು ಈಗ
ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ಹಳೆ ಕಾಲದ್ದು ಇದೆಲ್ಲ ಅದನ್ನೆಲ್ಲ ಮಾಡಿದರು. ವಿಧಾನಸೌಧ ಇರ್ಬೋದು ಮತ್ತು ರಾಮ ಮಂದಿರ ಇರ್ಬೋದು, ಚೆನ್ನಾಗಿತ್ತು. ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ವಿಧಾನಸೌಧದವ್ರಿಗೆ ರೇಗಿಸ್ತಾ ಇದ್ದೆ, ಮುಂದೆ ಮೆಟ್ಲೆಲ್ಲ ಮಾಡಿಲ್ವಲ್ಲ ನೀವು ಅಂತ ಹೇಳಿಬಿಟ್ಟು. ಇನ್ನು ರಾಮ ಮಂದಿರ ಮತ್ತು ಗೋಲ್ಡನ್ ಟೆಂಪಲ್ ಮತ್ತು ಗೋಲ್ ಗುಂಬಸ್. ನಾನು ಇದನ್ನು ಆ್ಯಕ್ಚುಲಿ ತಾಜ್ ಮಹಲ್ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ತಾಜ್ ಮಹಲ್ ವೈಟ್ ಅಲ್ವ ಇರೋದು, ಇದು ಯಾಕೆ ಗೋಲ್ಡ್ ಆಗಿಬಿಟ್ಟಿದೆ ಅಂತ ನೋಡಿದಾಗ ಗೋಲ್ ಗುಂಬಸ್ ಅಂತ ಇತ್ತು. ಸೊ ಅದನ್ನೇ ನಗಾಡಿಕೊಂಡು ಬಂದಿದ್ದಾಯಿತು ನಾನು. ಇದು ಒಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಇದು ತಮಿಳ್ನಾಡಲ್ಲೋ ಕೇರಳದಲ್ಲೋ ಎಲ್ಲಿ ಅಂತ ನನಗೆ ನೆನಪಿಲ್ಲ, ನಿಜ ಹೇಳಿದ ಹುಡುಗ. ಪಂಬನ್ ಬ್ರಿಡ್ಜ್ ಅಂಥೇಳಿ ಇದೆಯಂತೆ. ಸೊ ಅಲ್ಲಿ ಈ ರೀತಿ ಏನಾದ್ರು ಕೆಳಗಡೆ ಬೋಟ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸೆನ್ಸ್ ಆಗಿಬಿಟ್ಟು ಆ ಒಂದು ಮೇಲುಗಡೆ ಏನು ಬ್ರಿಡ್ಜ್ ಇದೆಯಲ್ಲ ಅದು ಮೇಲೆ ಹೋಗುತ್ತೆ ಅಂತ. ಅದು ಸಖತ್ ಇಷ್ಟ ಆಯಿತು ನನಗೆ, ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು. ಅಲ್ಲಿಂದ ಒಂದಷ್ಟು ನೋಡ್ಕೊಂಡು ನಾವು ಬರೋ ಅಷ್ಟರಲ್ಲಿ ಕ್ಲೋಸೇ ಆಗಿಬಿಡ್ತು. ಪೂರ್ತಿ ನೋಡೋಕ್ಕೆ ಆಗಿಲ್ಲ, ಒಂದು ಬಿಲ್ಡಿಂಗ್ ಅಷ್ಟೇ ನಾವು ನೋಡಿದ್ದು, ಅಂದರೆ ಒಂದು ಫ್ಲೋರಲ್ಲಿ ಅಷ್ಟೇ ನಾವು ನೋಡಿದ್ದಂಥದ್ದು. ನೆಕ್ಸ್ಟು ಬೆಲ್ ಆಯಿತು, ಸೊ ಕ್ಲೋಸ್ ಆಯಿತು. ನಾವು ಹೋಗಿದ್ದೆ ಲೇಟು. ಇನ್ನು ನಾವು ಮಾಡಿದ ತಪ್ಪಿಗೆ ಪಾಪ ಮಕ್ಕಳಿಗೆ ಅವ್ರಿಗೂ ಆಲ್ರೆಡಿ ಪಾಪ ಬೆಳಗ್ಗೆಯಿಂದ ಇದು ಅವ್ರಿಗೂ ಸಾಕಾಗಿರುತ್ತೆ ಅಂದ್ಕೊಂಡು ಅವರು ಹೊರಳಿ ಬಿಡೋ ಅಂತ. ಇನ್ನೇನು ಶಿಷ್ಯರನ್ನ ಕೂಡ ಬಿಡ್ತಾರಲ್ವ, ಸೊ ಅವನ್ನೂ ಕೂಡ ಕರ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ ಅಂಥೇಳಿ ಕೆಳಗಡೆ ಬಂದ್ವಿ. ಕೆಳಗಡೆ ನೋಡ್ಕೊಂಡು ಬರುವಾಗ ಇಲ್ಲಿ ಪ್ರಮುಖವಾಗಿ ಕನ್ನಡದಲ್ಲಿ ಏನೇನಿರುತ್ತೆ ಅದೆಲ್ಲ ಇತ್ತು. ಈ ಬೆಳೆಗಳೆಲ್ಲ ಏನೇನು ಬೆಳೀತಾರೆ ಅಂದರೆ ಟೋಟಲಿ ಕನ್ನಡದ ಕಾನ್ಸೆಪ್ಟ್ ಇತ್ತು. ಸೊ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ನನಗಿಷ್ಟ ಪರ್ಸ್ನಲಾಗಿ, ಯಾಕೆಂದರೆ ನಾನು ಈ ಥರದ್ದೆಲ್ಲ ಶಿಶಿ ಸ್ಕೂಲಲ್ಲಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ. ಅವನು ಈ ಸ್ಕೂಲಿಗೆ ಬಂದಮೇಲೆ ನಾನು ಮಾಡ್ತಾಯಿಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಅದೆಲ್ಲ ಒಂಥರ ಇಷ್ಟ ಆಯಿತು. ವೀಡಿಯೋ ಮಾಡ್ಕೊಂಡು ಬಂದೆ. ಅಲ್ಲಿಂದ ಬಂದವರು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ನಾರ್ಮಲಾಗಿ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ವಾಟರ್ ಮಿಲನ್ ತೊಗೊಂಡು ಬಂದಿದ್ದರು. ಸೊ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಅಟ್ಲೀಸ್ಟ್ ಒಂದು ಏನು ಹೇಳ್ತಾರೆ ವಾಟರ್ ಮೆಲನ್ ತಿನ್ಬಿಡ್ಬೇಕಂದ್ರೆ ಒಂದು ಪೂರ್ತಿ. ಅಲ್ಲಿದ್ದಾಗ ಅಂದರೆ ಮನೆ ತುಂಬ ಮಕ್ಕಳೆಲ್ಲ ಇರ್ತಾಯಿದ್ವಲ್ವ, ಒಟ್ಟಿಗೆ ಮಕ್ಕಳು ಸೇರಿಸ್ಕೊಂಡು ನಾವು ಎಲ್ಲ ಒಟ್ಟಿಗೆ ಕೂತ್ಕೊಳ್ತಾಯಿದ್ವಿ. ನಮ್ಮ ಮಾವ ಕಟ್ ಮಾಡಿಕೊಡ್ತಾಯಿದ್ರು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದ್ಬಿಟ್ಟು ಒಂದು ಹಣ್ಣು ಒಂದು ಸಲ ಖಾಲಿ ಮಾಡಿಬಿಡ್ತಾಯಿದ್ವಿ. ಇಲ್ಲಾಂದರೆ ಇರೋದೇ 3 ಜನ ಅಲ್ವಾ, ಸೊ ಹಂಗಾಗಿ ಕಟ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಎತ್ತಿಡ್ತಾಯಿದ್ದಾರೆ. ಆ್ಯಕ್ಚುಲಿ ಫ್ರಿಜ್ಜಿಗೆ ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಅಷ್ಟೊಂದೆಲ್ಲ ತಿನ್ನೋ ಅಷ್ಟು ಆಗೋದಿಲ್ಲ ಅಂದ್ಬಿಟ್ಟು ಒಂದಷ್ಟು ಕಟ್ ಮಾಡಿ ಎತ್ತಿಡ್ತಾ ಇದ್ದಾರೆ ಫ್ರಿಜ್ಜಿಗೆ. ನನಗೇನೆಂದರೆ ಇದಕ್ಕೆ ಖಾರದ ಪುಡಿ ಅಲ್ಲ, ಮೆಣಸು ಮತ್ತು ಉಪ್ಪು ಹಾಕ್ಕೊಂಡು ತಿನ್ನೋದು ಇಷ್ಟ ನನಗೆ, ನನ್ನ ಹಸ್ಬೆಂಡ್ಗೆ. ಬಟ್ ನನ್ನ ಮಗನಿಗೆ ಹಾಗೆ ತಿಂತಾನೆ, ಅವನಿಗೆ ಮೆಣಸು ಪುಡಿ ಹಾಕಿದ್ರೆ ತಿನ್ನೋದಿಲ್ಲ. ಜೊತೆಗೆ ನಾನು ವಿತ್ ಬೀಜ ಸಮೇತ ತಿಂತೀನಿ. ಕೆಲವರು ಬೀಜ ಉಗೀತಾರೆ, ಬಟ್ ಉಗಿಬಾರ್ದಂತೆ, ಅದನ್ನು ಹಾಗೆ ತಿಂದರೆ ಒಳ್ಳೆಯದು, ಹಗ್ದು ತಿಂದರೆ ಬೀಜ ಸಮೇತ, ಮತ್ತು ಚೆನ್ನಾಗಿರುತ್ತೆ ಕೂಡ. ಮತ್ತು ಇನ್ನೇನು ನಾರ್ಮಲಾಗಿ ಅಡುಗೆ ಎಲ್ಲ ಮಾಡಿ ಅವತ್ತಿನ ದಿನ ಟೈಮ್ ಪಾಸ್ ಮಾಡಿದ್ವಿ. ಕೇರಮ್ಮ ಅದು ಇದು ಆಡ್ಕೊಂಡು ನನ್ನ ಮಗ. ನೆಕ್ಸ್ಟ್ ಡೇ ಬಂದುಬಿಟ್ಟು ಪನ್ನೀರ್ ತರಿಸಿದೆ. ಪನ್ನೀರ್ ಟಿಕ್ಕಾ ಮಸಾಲ ಮಾಡೋಣ ಅಂಥೇಳಿ, ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ನಾನೆಲ್ಲ ಕೈ ಎಳ್ತನೆಲ್ಲ ಹಾಕ್ಕೊಂಡಿರೋವಂಥದ್ದು. ಅದೇ ರೀತಿ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಪುಡಿ, ಮತ್ತು ಕಿಚನ್ ಕಿಂಗ್ ಮಸಾಲ ತರಿಸಿದೆ. ಸೊ ಅದನ್ನು ಕೂಡ ಹಾಕ್ತೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಜೀರಿಗೆ ಪೌಡರು, ಮೆಣಸು ಪೌಡರು, ಮತ್ತು ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಸ್ಟಾರ್ಟಿಂಗ್ ಹಾಕಿದೆ, ಸ್ವಲ್ಪ ಅರಿಶಿನ, ಅದಾದಮೇಲೆ ಇದು ಏನು ಹೇಳ್ತಾರೆ ಇದನ್ನು, ಕಸೂರಿ ಮೇಥಿ, ಸೊ ಮರ್ತೋಗಿತ್ತು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಂಡೆ. ಇದಿಷ್ಟು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್, ಟೊಮೊಟೊ ಒಂದೇ ಒಂದು ಹಾಕಿದೆ. ನೆಕ್ಸ್ಟು ಒಗ್ಗರಣೆ ಕೂಡ ಹಾಕ್ಕೊಳ್ತೀನಲ್ಲ, ಹಾಗಾಗಿ ಒಂದೇ ಒಂದು ಟೊಮೊಟೊ, ಒಂದು ಈರುಳ್ಳಿ, ಸಣ್ಣ ಉದ್ದಕ್ಕೆ ಸಿಟ್ಕೊಂಡಿರೋ ಈರುಳ್ಳಿ, ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, ಮತ್ತು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರ್, ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಆಯಿಲ್, ಇದಿಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು 1 ಅವರು. ಏನೇನೆಲ್ಲ ಹಾಕಿದ್ನಲ್ವ ಅದೆಲ್ಲ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ. ಸೊ 1 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ನಾನು ಗೀ ರೈಸ್ ಮಾಡಿದೆ. ಸೊ ಗೀ ರೈಸ್ನ ಮಾಡ್ಕೊಳ್ತಾಯಿದ್ದೆ. ಗೀ ರೈಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಇದು ಕೂಡ ಮ್ಯಾರಿನೇಟ್ ಆಗಿರುತ್ತೆ. ಮ್ಯಾರಿನೇಟ್ ಆದಮೇಲೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. ಟಿಕ್ಕಾ ಮಸಾಲಾಗೆ ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಚೆಂದ ಅಂತ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಟೊಮೊಟೊ
ಟೊಮೊಟೊ ಪ್ಯೂರಿನ ಮಾಡಿ 2 ಟೊಮೊಟೊ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೆ. ಸೊ ಇದಿಷ್ಟೇ ಹಾಕ್ಕೊಂಡು ನಾವೇನು ಮ್ಯಾರಿನೇಟ್ ಮಾಡಿದ್ವಲ್ವ ಅದನ್ನು ಇದಕ್ಕೆ ಹಾಕಿ ನಾವು ಮಿಕ್ಸ್ ಅಂದರೆ ಬೇಯಿಸ್ಕೊಳ್ಬೋದು. ಬಟ್ ಇಲ್ಲಿ ನಮ್ಮ ಮನೆಯಲ್ಲಂದರೆ ನನ್ನ ಹಸ್ಬೆಂಡ್ ಪನ್ನೀರ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅಂತ ನಾನು ಎಕ್ಸ್ಟ್ರಾ ಆಲೂಗೆಡ್ಡೆ ಮತ್ತು ಮಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ, ತೋರಿಸಿಲ್ಲ. ಸೊ ಅದು ಆಲೂಗೆಡ್ಡೆ ಬಟಾಣಿ ಸ್ವಲ್ಪ ನನಗೆ ಚೆನ್ನಾಗಿ ಅಂದರೆ ಒಂದು ಮೀಡಿಯಮಾಗಿ ಬೆಂದ ಮೇಲೆ ನಾನೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬೇಸಿಕಲಿ ಸ್ವಲ್ಪ ಗಟ್ಟಿಗೆ ಮಾಡ್ತಾರೆ, ಬಟ್ ನಾನಿಲ್ಲಿ ಗೀ ರೈಸಿಗೆ ಮಾಡ್ತಾಯಿದ್ದರಿಂದ ಸ್ವಲ್ಪ ತೆಳುನೇ ಮಾಡಿದೆ ನಾನು. ಎಲ್ಲ ಆದಮೇಲೆ ಸ್ವಲ್ಪ ಆಯಿಲ್ ಬಿಡೋವರೆಗೂ ಒಂದು 10ರಿಂದ 15 ನಿಮಿಷ ಕುಕ್ ಮಾಡಿಕೊಂಡೆ ನಾನು. ಅದರಲ್ಲಿ ನಾವು ಏನು ಮ್ಯಾರಿನೇಟ್ ಮಾಡಿದ್ವಲ್ಲ ಅದು ಮಸಾಲೆ ಕೂಡ ಬೇಯಬೇಕು, ಜೊತೆಗೆ ಪನ್ನೀರ್ ಕೂಡ ಬೇಯೋದಕ್ಕೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದನ್ನು ಹಾಕ್ಕೊಂಡ್ರೆ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು, ಗಟ್ಟಿಗೆ ತುಂಬ ನೀರು ಹಾಕ್ಕೊಳ್ದೇ ಇದ್ದರೆ ನಡೆಯುತ್ತೆ. ಅದು ಮಾಡಿದ್ದು ನಾನು ಸಂಡೇ. ಸೊ ಅವತ್ತಿನ ದಿನ ನಮ್ಮನೆ ಹತ್ರ ಏರುಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ತೇರು ಮಾಡ್ತಾರೆ. ಏರುಹಳ್ಳಿ ಹತ್ರ ಆಂಜನೇಯ ಟೆಂಪಲ್ ಇದೆ, ಅಲ್ಲಿ ರಥೋತ್ಸವ ನಡೆಯುತ್ತೆ. ಈ ವರ್ಷ ಹೋಗಿ ನೋಡೋಣ ರಥೋತ್ಸವನ ಅಂಥೇಳಿ ಖುಷಿಯಾಗಿ ಹೋಗಿದ ತಕ್ಷಣ ಅಲ್ಲಿರೋ ಜನಗಳನ್ನ ನೋಡಿ ಎದುರುಕೊಂಬಿಟ್ಟೆ ನಾನು. ಒಂದು ಸ್ವಲ್ಪ ದೂರ ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಇದೆ ಅನ್ನೋವಾಗಲೇ ಗಾಡಿಗಳು ಸ್ಟಾಪ್ ಮಾಡಿಬಿಡ್ತಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ. ಬಟ್ ಅಲ್ಲಿ ಹೋದಾಗ ನಮ್ಮ ಮನೆಗೆ ರಿಲೇಟಿವ್ ಬರ್ತಾಯಿದ್ದೀವಿ ಅಂತ ಕಾಲ್ ಮಾಡಿದ್ರು ನಮಗೆ. ಸೊ ಹೋದವರು ರಿಟರ್ನ್ ಬಂದುಬಿಟ್ವಿ. ನಾವು ಹೋಗಿ ಜಾತ್ರೆಗೆ ಈಗ ಬರ್ತಾಯಿದ್ದೀವಿ ಅಂತ ಹೇಳಿದ್ಮೇಲೆ ನಾವು ಅಲ್ಲೇ ಇರೋದು ಸರಿ ಇರಲ್ಲ ಅಂದ್ಬಿಟ್ಟು ರಿಟರ್ನ್ ಬಂದ್ವಿ. ಅವ್ರು ನೋಡಿದ್ರೆ ಬಂದಿದ್ದೆ ಸಂಜೆ ಆಗಿಬಿಟ್ಟು. ನಮ್ಮ ಮನೆಗೆ ರಿಲೇಟಿವ್ ಬಂದು ಕಾರ್ಡ್ ಏನೋ ಕೊಡೋದಕ್ಕೆ ಅಂಥೇಳಿ ಬಂದಿದ್ರು ಅವತ್ತು. ಬಟ್ ಅದ್ರ ಜೊತೆಗೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು. ಸೊ ಎಲ್ಲೋ ಹೋಗಬೇಕು ಅಂಥೇಳಿ ಹೋಗಿದ್ದು ನಾವು, ಆದರೆ ರಿಟರ್ನ್ ಬರೋ ಥರ ಆಯಿತು. ಮತ್ತು ಸಂಜೆ ಹುಣ್ಣಿಮೆ ಅಲ್ವಾ, ಚಂದ್ರ ಸಕ್ಕದಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿನ್ನೆ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಎಕ್ಸಿಬಿಷನ್ಗೆ ಹೋಗೋ ಟೈಮಲ್ಲಿ. ನಾವು ಹೋಗಿದ್ದ ಟೈಮೇ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕ್ಲೋಸೇ ಮಾಡಿಬಿಟ್ರು ಎಲ್ಲ. ಒಂದು ಸೆಕ್ಷನ್ ಮಾತ್ರ ನಾವು ನೋಡಿದ್ವಿ, ಇನ್ನು ಮಿಕ್ಕಿದೆಲ್ಲ ಇನ್ನು ನೋಡೋಕ್ಕಾಗಿಲ್ಲ. ನಾವು ಹೋಗಿದ್ದೆ ಲೇಟ್ ಅಲ್ವಾ, ಸರಿ ಅಂದ್ಬಿಟ್ಟು ಇವನ್ನ ಕರ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ. ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ಬ್ಲಾಗ್ ಮಾಡಲಿಲ್ಲ. ಇವತ್ತು ಬಂದು ಹುಣ್ಣಿಮೆ, ಏರುಹಳ್ಳಿನಲ್ಲಿ ಆಂಜನೇಯ ಸ್ವಾಮಿ ತೇರಿದೆ ಇವತ್ತು. ಅದಕ್ಕೆ ಅಂದ್ಬಿಟ್ಟೆ ಬೇಗನೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದರೆ ಜನ ಸಾಗರ, ಕಾಲಿಡೋಕ್ಕೂ ಜಾಗ ಎಲ್ಲ. ನೋಡಿದ ತಕ್ಷಣ ಗಾಬರಿ ಆಗಿಬಿಡ್ತು ನನಗೆ. ಇನ್ನೇನು ಇಷ್ಟೊಂದು ಜನ ಇದ್ದರೂ ಓಕೆ, ಬಟ್ ಏನಂತ ಹೇಳಿದ್ರೆ ಬಿಸಿಲು ಸಿಕ್ಕಾಬಿಟ್ಟೆ, ಬಿಸಿಲು ಬೇರೆ ಇತ್ತಾ. 3:30 ಆಯ್ತಂತ. ಅಯ್ಯೋ, ಮತ್ತೆ ನಾವು ಕಾಯ್ಕೊಂಡು ನಿಂತ್ಕೋಬೇಕಾಗಿತ್ತು ಅವಾಗ. ಸೊ ಹೋದಳು ವಾಪಸ್ ಬಂದ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ. ಮನೆಗೆ ಬೇರೆ ನೆಂಟರು ಬಂದ್ರಾ, ಸರಿ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಇದು ಸ್ವಲ್ಪ ಏನೋ ಕೊಳಾಯ್ದೆಲ್ಲ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಚಿಕ್ಕಪ್ಪ ಬಂದರು. ಜೊತೆಗೆ ನೆಂಟರು ಕೂಡ ಬಂದರು. ಇವಾಗ ತಾನೇ ಹೊರಟರು ಅವರು. ಹಾಗಾಗಿ ಬಂದ್ಬಿಟ್ವಿ, ನಾವು ರಿಟರ್ನ್ ಬಂದುಬಿಟ್ವಿ. ಇವಾಗ ಜಾತ್ರೆ ನೋಡೋಕೆ ಹೋಗೋಣ, ಇವತ್ತು ನಿಮಗೂ ತಂಪಾಗಿದೆಯಲ್ವಾ, ಸೊ ಜಾತ್ರೆ ನೋಡೋಕೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೊರಟಿದ್ದೀನಿ. ಇನ್ನೇನು ನಾರ್ಮಲಾಗೇ ಇರುತ್ತೆ ಜಾತ್ರೆ. ಸಂಜೆ ಏನು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಬಂದುಬಿಟ್ಟು ಹಸ್ಬೆಂಡಿಗೆ ಮೀಟಿಂಗ್ ಇರೋದ್ರಿಂದ ನಾಳೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಿಮಗೇನೋ ಹೊಟ್ಟೆ ಇದೆ ಅಂದ್ಬಿಟ್ಟು ಊಟ ಮಾಡೋಕೆ ಕೂತ್ಕೊಂಡವನೇ. ಈಗ ಒಂದು ಊಟ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಬರ್ತೀವಿ. ಸೊ ಒಂದು ಊಟ ತಿಂದಾದಮೇಲೆ ಜಾತ್ರೆ ನೋಡೋಣ ಅಂತೇಳಿ ಹೋದ್ವಿ. ಬಟ್ ಈ ಸಲ ಅಂತೂ ದೇವಸ್ಥಾನಕ್ಕೆ ಹೋಗೋದು ಬೇಡ, ಬೇರೆ ದಿನ ಹೋಗಿ ನೋಡೋಣ ದೇವಸ್ಥಾನಕ್ಕೆ ಅಂತೇಳಿ ಹಸ್ಬೆಂಡ್ ಮೊದಲೇ ಹೇಳಿಬಿಟ್ಟಿದ್ರು. ಯಾಕೆಂದರೆ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಜನ, ಸಖತ್ ರಶ್ ಇತ್ತು. ಜೊತೆಗೆ ನನ್ನ ಚಪ್ಪಲಿ ಕೂಡ ಕಳ್ಕೊಂಡು ಬಂದಿದೆ. ಅದಕ್ಕೆ ಈ ಸಲ ಅಷ್ಟೊಂದು ನುಗ್ಗಲಲ್ಲಿ ಹೋಗಿ ನೋಡೋವಂಥದ್ದು ಏನಿಲ್ಲ, ಈಚೆಯಿಂದನೇ ನೋಡಿ ಕೈ ಮುಗಿದ್ಬಿಡು. ಎಲ್ಲ ಆದಮೇಲೆ ಬೇಕಾದ್ರೆ ಫ್ರೀ ಆಗಿದ್ದಾಗ ಹೋಗಿ ಬರೋಣ. ಅಂದರೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ನಾವು, ಏನಾದರೂ ಒಂದು ನಮ್ಮ ಸ್ಪೆಷಲ್ ಡೇ ಇರ್ಬೋದು ಅಥವಾ ಹೋಗಬೇಕು ಅನಿಸಿದ್ರೆಲ್ಲ ಹೋಗ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ಸೊ ಹಂಗಾಗಿ ಈ ಹೊರಗಡೆಯಿಂದನೇ ನೋಡ್ಕೊಂಡು ಬರೋಣ ಅಂತ ಇಲ್ಲಿಂದನೇ ಹೇಳ್ಕೊಂಡು ಕರ್ಕೊಂಡು ಹೋದರು. ಆಯಿತು ಅಂಥೇಳಿ ಜಾತ್ರೆಗೆ ಹೋದ್ವಾ. ಜಾತ್ರೆಗೆ ಹೋದರೆ ಈ ಸಲ ಅಂದ್ಕೊಂಡಷ್ಟು ಏನು ಜನ ಅಷ್ಟೊಂದು ರಶ್ ಇರಲಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ
ಫ್ರೀಯಾಗೇ ಇತ್ತು, ಸಂಜೆ ಫ್ರೀಯಾಗೇ ಇತ್ತು. ಮೇ ಬಿ ಸಂಡೇ ಇದ್ದಿದ್ದಕ್ಕೆ ಅಥವಾ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಫ್ರೀಯಾಗೇ ಇತ್ತು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಈ ಒಂದು ಗೊಂಬೆ ನೋಡಿದ್ವಿ. ಇದೆಲ್ಲ ನಾವು ಚಿಕ್ಕವರಿದ್ದಾಗ ಬಾಂಬೆ ಮಿಠಾಯಿ ಅಂತ ಬರ್ತಾಯಿತ್ತು. ನಮ್ಗೆ ಯಾವ ಡಿಸೈನ್ ಬೇಕು, ವಾಚ್ ಆಲ್ಮೋಸ್ಟ್ ಆಲ್ ವಾಚೇ ಮಾಡಿಸ್ಕೊಳ್ತಾ ಇದ್ದಿದ್ದು. ವಾಚು ಮತ್ತು ಬೇರೆ ಬೇರೆ ಏನಾದ್ರು ನಾವು ಹೇಳಿದ್ದಂಗೆ ಅವ್ರು ಮಾಡಿಕೊಡ್ತಾಯಿದ್ರು. ಅದನ್ನು ನನ್ನ ಮಗನಿಗೆ ತಿಂತೀಯಾ ಅಂತ ಕೇಳಿದೆ, ಬಟ್ ಅವ್ನು ಬೇಡ ಮಮ್ಮಿ ನನಗೆ. ಅವನಂದರೆ ಈಗ ಊಟ ಮಾಡೇ ಹೊರಟಿದ್ದಲ್ವ, ಸೊ ಅವ್ನಿಗೆ ಏನೂ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಪುಣ್ಯಕ್ಕೆ ಬೇಡ, ನಾವೇನು ಕೇಳಿದ್ರು ಬೇಡ ಬೇಡ ಅಂತಲೇ ಹೇಳ್ತಾ ಇದ್ದ. ಸುಮ್ಮನೆ ಹಾಗೆ ಜಾತ್ರೆ ನೋಡ್ಕೊಂಡು ಹೋದ್ವಿ. ನೋಡ್ಬೋದು ಜಾತ್ರೆ ನೆಲ ಅಂತೂ ಫುಲ್ಲು ಎಲ್ಲಿ ನೋಡಿದ್ರೆ ಅಲ್ಲಿ ಪೇಪರು, ಎಲ್ಲಿ ನೋಡಿದ್ರೆ ಅಲ್ಲಿ ಇದು ಕವರ್ಗಳು, ಆ ಥರ ಬೇಜಾರಾಗ್ತಾಯಿತ್ತು ನನಗೆ. ಸೊ ನಾವೇ ಎಷ್ಟು ನಮ್ಮ ನೇಚರ್ನ ಹಾಳು ಮಾಡ್ತೀವಲ್ವ, ಆ ಥರ ಅನಿಸ್ತಾ ಇತ್ತು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗಿತಾರೆ ಅಂತ ಅಂದ್ಕೊಂಡು. ಇನ್ನು ಜಾತ್ರೆ ಅಂದರೆ ಗೊತ್ತೇ ಇರುತ್ತಲ್ವ, ಆ ಕಡೆ ಈ ಕಡೆ ಸ್ಟಾಲ್ ಅಂತೆ ಅದಂತೆ ಇದಂತೆ ಹಾಕಿರ್ತಾರೆ. ಇಲ್ಲಿ ಒಂದು ಕಡೆ ಆಂಜನೇಯ ಸ್ವಾಮಿನ ಕೂರಿಸಿದ್ರು, ಚೆನ್ನಾಗಿತ್ತು. ಬಟ್ ಅಲ್ಲಿ ನೀಟಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಮತ್ತು ಅಲ್ಲಲ್ಲೇ ಅನ್ನದಾನ ಕೂಡ ಮಾಡಿದರು, ಬೆಳಿಗ್ಗೆ ಮಾಡಿದರು ಅಂತ ಅಂದ್ಕೊಳ್ತೀನಿ. ಮಧ್ಯಾಹ್ನ ತೇರು ಕೂಡ 3:30ಗೇನೋ ಆಯ್ತಂತೆ. ಸೊ ನಮ್ಮ ಮನೆಗೆ ಅದೇ ರಿಲೇಟಿವ್ ಬರ್ತಾರೆ ಅಂದರೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು, ಜೊತೆಗೆ ಬೇರೆ ರಿಲೇಟಿವ್ಸ್ ಕೂಡ ಬಂದಿದ್ದರು. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಮತ್ತು ನನಗೆ ಅಷ್ಟು ಐಡಿಯಾನೂ ಇರಲಿಲ್ಲ ಎಷ್ಟು ಗಂಟೆಗೆ ಆಗುತ್ತೆ ಏನು ಅಂಥೇಳಿ. ಹೋಗೋರೆಲ್ಲ ಏನು ಗೊತ್ತಾ, ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಿ ನಾವು ಕಾಯ್ಕೊಂಡು ಕೂತ್ಕೊಂಡಿರ್ತಾರಂತೆ, ಒಂದು ಕಡೆ ನೆರಳಿರೋ ಕಡೆ ನೋಡಿ. ಬಟ್ ನನಗೆ ಅವತ್ತಿನ ದಿನ ಮನೇಲಿ ನೆಂಟರು ಬಂದಿದ್ದರಿಂದ ನಾನು ಹೋಗೋಕ್ಕಾಗಲಿಲ್ಲ ಮತ್ತು ಇರೋದಕ್ಕೂ ಆಗಲಿಲ್ಲ. ಇನ್ನು ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಿ. ಏನು ಈ ಸಲ ನಮಗೆ ಯುನೀಕ್ ಆ ಥರ ಅನ್ನಿಸ್ಲಿಲ್ಲ. ಇದು ಒಂದು ಕಡೆ ಮಾತ್ರ ನನಗೆ ಇಯರಿಂಗ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಯೂಶ್ವಲಾಗಿ ನಾನು ತೊಗೊಳ್ಳೋ ಥರ ಇರಲಿಲ್ಲ, ಒಂಥರ ಡಿಫ್ರೆಂಟ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ತೊಗೊಂಡ್ರೆ ಏನು ಗೊತ್ತಾ, ಈ ಥರ ತೊಗೋಬೇಕು, ಸುಮ್ಮನೆ ಈ ಮಾಮೂಲಿ ನಾರ್ಮಲಾಗಿ ತೊಗೊಳ್ಳೋ ಥರ ತೊಗೋಬಾರ್ದು ಅಂಥೇಳಿ ಅದರಲ್ಲಿ ಯೋಚನೆ ಮಾಡಿ ನಾನು ಮಲ್ಟಿ ಕಲರ್ ತೊಗೊಂಡು ಬಂದಿದ್ದೀನಿ. ಯಾವ ತೊಗೊಂಡು ಬಂದಿದ್ದೀನಿ ಅಂತ ಬ್ಲಾಗ್ ಎಂಡಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿಂದ ಮುಂದೆ ಬಂದಾಗ ಈ ಥರ ಆಂಜನೇಯ ಸ್ವಾಮಿದು ಒಂದು ಏನು ಹೇಳ್ತಾರೆ, ಗೋಪುರ ಥರ ಎಲ್ಲ ಮಾಡಿ ಕೂರಿಸಿದ್ರು. ಈ ಒಂದು ಇಯರಿಂಗ್ ಸೆಕ್ಷನ್ ಬಂತು ಅಂದರೆ ನನ್ನ ಮಗ ಮಮ್ಮಿ ಅಲ್ಲೋಡು ಅಂತ ಕರ್ಕೊಂಡು ಹೋಗ್ತಾಯಿದ್ದ ಆ ಕಡೆ. ಇನ್ನು ಇದೆಲ್ಲ ಸ್ಟ್ಯಾಚ್ಯೂಗಳು, ನನಗೇನೆಂದರೆ ಎಲಿಫೆಂಟ್ ಒಂದು ಆಸೆ ಇತ್ತು. ಸೊ ತೊಗೊಂಡ್ಮೇಲೆ ಇದ್ರದ್ದೆಲ್ಲ ಇನ್ನಷ್ಟೊಂದು ವ್ಯಾಮೋಹ ಇಲ್ಲ. ಏಕೆಂದರೆ ಮನೆಯಲ್ಲಿ ಎಲ್ಲಿಡಬೇಕು ತುಂಬ ಇದೇ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನೇನೋ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ತೋರಿಸಿಲ್ಲ. ಇನ್ನು ಚಿಕ್ಕ ಮಕ್ಕಳುಗಳಿಗೆಲ್ಲ ಆಟಾಡೋದಿತ್ತು, ಅದೆಲ್ಲ ದೊಡ್ಡ ಮಕ್ಕಳು ಆಟಾಡೋ ಥರ ಇರಲಿಲ್ಲ ನನ್ನ ಮಗ. ಅದಕ್ಕೆ ಅವತ್ತೇನೋ ಅವ್ನಿಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಅಂದ್ಕೊಳ್ತಾ ಇದ್ದೆ ನಾನು. ಈ ಒಂದು ಏನಿದೆ ಕೊಲಂಬಸ್ ಆಡ್ತಾನೆ ಅವನು, ಬಟ್ ಅವತ್ತೇನೋ ಏನಕ್ಕೂ ಅವ್ನಿಗೆ ಮೂಡಿರಲಿಲ್ಲ ಪಾಪ. ಮತ್ತು ಅಲ್ಲಿ ಮಿರ್ಚಿ ಬಜ್ಜಿ ಮಾಡ್ತಾಯಿದ್ರು, ಸಕ್ಕತ್ತಾಗಿತ್ತು ಟೇಸ್ಟು. ತಿನ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಾ. ತೇರು ನೋಡಿದ ತಕ್ಷಣ ಆಹಾ ಏನು ಖುಷಿ ಗೊತ್ತಾ. ಬಟ್ ನನಗೆ ನಿಜ ಅನಿಸುತ್ತೆ ಎಳೆಯುವಾಗ ನೋಡಬೇಕು ಅಂತ. ಯಾವ ಕಾಲಕ್ಕೂ ಬರುತ್ತೆ ನೋಡೋಣ ಒಂದಿನ. ನಿಜ ಯಾವ್ದಾದ್ರು ಒಂದು ವರ್ಷ ಹೋಗ್ಬಿಟ್ಟು ಅಂದರೆ ನೆರಳಿರೋ ಕಡೆ ಹೋಗಿ ಜಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಎಳೆಯೋವರೆಗೂ ಬರೋದಿಲ್ಲ, ದೇವರು ಎಲ್ಲ ಎಳ್ದಾದ್ಮೇಲೆ ತೇರೆಲ್ಲ ಆದಮೇಲೆ ಬರೋಣ ಅಂತ. ಮತ್ತು ಅಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಾಯಿತ್ತು, ಅಂದರೆ ಏನೋ ಹಾಡೆಲ್ಲ ನಡೀತಾಯಿತ್ತು. ದೇವಸ್ಥಾನ ಅಂತೂ ಸಖತ್ತಾಗಿ ಅಲಂಕಾರ ಮಾಡಿದರು. ದೂರದಿಂದನೇ ನೋಡಿ ಖುಷಿಯಾಯಿತು ನನಗೆ. ಇನ್ನು ದೇವಸ್ಥಾನಕ್ಕೆಲ್ಲ ಏನೂ ಹೋಗಲಿಲ್ಲ ನಾವು, ಸುಮ್ಮನೆ ಅಲ್ಲೇ ಪರ್ಚೇಸ್ ಎಲ್ಲ ಏನು ಮಾಡಿಲ್ಲ ನಾವು. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಒಂದು ಇಯರಿಂಗ್ಸ್ ತೊಗೊಂಡೆ ಅಷ್ಟೇ. ಇನ್ನು ನನ್ನ ಮಗ ನನ್ನ ಹಸ್ಬೆಂಡಿಗೆ ಈ ಥರ ಟಾಯ್ಸ್ದೇ ಇಷ್ಟ. ಅವರು ಒಳ್ಳೆ ಆ ಟಾಯ್ಸ್ ಕಡೆನೇ ಇದ್ರ. ಸೊ ಒಂದೇ ಒಂದು ಹಾಡು ಆಡ್ತಾಯಿದ್ರು ಅಲ್ಲಿ. ಸೊ ಹಾಡನ್ನ ಕೇಳಿಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾ ಒಂದು ಸೈಡೆಲ್ಲ ನೋಡ್ಕೊಂಡು ಹೋದ್ವಿ, ಬರ್ತಾ ಇನ್ನೊಂದು ಸೈಡ್ ನೋಡ್ಕೊಂಡು ಬಂದ್ವಿ. ನನಗೆಲ್ಲೂ ಕೂಡ ಏನು ಕೂಡ ಯುನೀಕ್ ಆ ಥರ ಅನ್ನಿಸ್ಲೇ ಇಲ್ಲ. ಸೊ ಏನು ತೊಗೊಂಡಿಲ್ಲ. ಆಮೇಲೆ ಆ ಕಡೆಯಿಂದ ಬರ್ತಾ ನನಗೆ ಒಂದು ನೆನಪಾಯಿತು, ನಮ್ಮ ಚಿಕ್ಕಮ್ಮ ಉಪ್ಪಿನ ಜರಡಿ ಇದ್ರೆ ತೆಗೆದಿಟ್ಟಿರೆ ಅಂತ ಹೇಳಿದರು. ನಾನು ಅಲ್ಲಿದ್ದಾಗ ನನಗೆ ನೆನಪೇ ಬರಲಿಲ್ಲ. ಅಲ್ಲಿಂದ ಮುಂದೆ ಬಂದಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, ಹೌದಲ್ವ ಅವ್ರು ಹೇಳಿದ್ರಲ್ವ ಅಂತ. ಬಟ್ ಓಕೆ, ಇನ್ನೂ ತುಂಬ ಜಾತ್ರೆಗಳಾಗ್ತಾ ಇರುತ್ತೆ. ಯಾವುದೋ ಒಂದು ಜಾತ್ರೆನಲ್ಲಿ ತೆಗ್ದಿರೋಣ ಅಂತ. ಅಲ್ಲೇನು ತೇರು ನಿಲ್ಲಿಸಿದ್ರಲ್ಲ, ರಥ ನಿಲ್ಲಿಸಿದ್ರಲ್ಲ, ಅದ್ರ ಮೇಲ್ಗಡೆ ಮೂನ್ ಕಾಣ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ, ಒಂಥರ ನೋಡೋಕ್ಕೆ ಚೆಂದ. ನಾನು ಅಲ್ಲೇ ಆ ತೇರಿಗೆ ಹೋಗಿ ಕೈ ಮುಕ್ಕೊಂಡು ಬಂದೆ. ಸೊ ನೋಡ್ಬೋದು ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೋಡ್ತಾ ಇದ್ರೇ ಖುಷಿ ಆಗ್ತಾಯಿತ್ತು ನನಗೆ. ಇನ್ನೇನು ಮಾಡೋಕ್ಕಾಗುತ್ತೆ.
ಅನಿಸುತ್ತೆ. ದೇವಸ್ಥಾನದ ಅಲಂಕಾರ ಮತ್ತು ಅಲ್ಲಿರೋ ಜನಗಳು ಹಾಡು ಹಾಡ್ತಾಯಿದ್ರು, ಅದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿ ಏನೇನೆಲ್ಲ ಸ್ಟಾಲ್ ಹಾಕಿದ್ರೆಲ್ಲ ನೋಡಿಕೊಂಡು, ಆಮೇಲೆ ನನ್ನ ಮಗ ಆಲೂ ರೋಲ್ ಏನೋ ತೊಗೊಂಡ. ನೋಡ್ಬೋದು, ಇದೇ ಹೇಳಿದ್ದು ನಾನು, ಇದು ಯಾವುದಾದ್ರೂ ತೊಗೊ 200 ಅಂತ, ಅದು ದೊಡ್ಡ ದೊಡ್ಡ ಸೈಜ್ ಹೇಳ್ತಾಯಿದ್ರು. ನಾನು ಅಯ್ಯೋ ತೊಗೋಬೇಕಾಗಿತ್ತು ಅಂತ ಆಮೇಲೆ ಅನ್ನಿಸ್ತು ನನಗೆ, ಮರ್ತೇ ಬಿಟ್ಟಿದ್ದೆ. ನಾನು ಅಲ್ಲಿ ಕೇಳಿದಾಗಲೂ ಕೂಡ ಅದು ನನ್ನ ನೆನಪೇ ಆಗಿಲ್ಲ. ಅಲ್ಲಿಂದ ಮುಂದೆ ಬಂದ್ವಿ, ಈ ಥರ ಆಟ ಆಡ್ತಾಯಿದ್ರು. ನನ್ನ ಹಸ್ಬೆಂಡ್ ಆಟ ಆಡ್ತೀನೇನೋ ಅಂತ. ನನಗೆ ಅಂದರೆ ಇದೇನು ಗೊತ್ತಾ, ಅದು ನಿಜ ಅದ್ರೊಳಗಡೆ ಹೋಗೋದಿಲ್ಲ, ಅದು ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ. ಯಾಕೆಂದರೆ ಆ ರಿಂಗ್ ಏನಿರುತ್ತೆ ಅದು ಚಿಕ್ಕದಿರುತ್ತೆ, ಮತ್ತು ಅಲ್ಲಿ ಇಟ್ಟಿರೋವಂಥ ವಸ್ತುಗಳು ದೊಡ್ಡದಾಗಿರುತ್ತೆ. ಎಲ್ಲೋ ರೇರು, ಇಲ್ಲ ಬಿಸ್ಕೆಟಿಗೆ ಬೀಳ್ಬೋದು ಅಷ್ಟೇ. ಬಿಸ್ಕೆಟು ಆ ಥರ ಏನಾರು ಇಟ್ಟಿರ್ತಾರಲ್ಲ ತಿನ್ನೋ ತಿಂಡಿ, ಆ ಥರದಕ್ಕೆ ಬೀಳುತ್ತೆ. ಯಾಕೆ ಸುಮ್ಮನೆ ಗೊತ್ತಿದ್ದು ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟರೆ 8 ಏನೋ ರಿಂಗ್ ಕೊಡ್ತೀವಿ ಅಂತಂದರು. ಅಲ್ಲೆಲ್ಲ ಟ್ರೈ ಮಾಡ್ತಾಯಿದ್ರ. 1-2-3 ಜನ ಬಂದು ಟ್ರೈ ಮಾಡಿದ್ರು, ಯಾರು ಏನಕ್ಕೂ ಹಾಕಿಲ್ಲ. ಹೋಯ್ತು 150 ರೂಪೀಸ್ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ನಾನು ನನ್ನ ಮಗ ಇಬ್ಬರು, ಅವನು ಆಲೂ ರೋಲ್ ಬರುತ್ತೆ ನೋಡಿ ಅದನ್ನು ತಗೊಳ್ತಾ ಇದ್ದ. ಅದಕ್ಕೋಸ್ಕರ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೋಡ್ಬೋದು ಈ ಥರ ಹೆಂಗೆ ವೇಸ್ಟ್ ಆಗುತ್ತೆ ಮನಿ ಅಂದ್ಬಿಟ್ಟು. ಅಲ್ಲಿಂದ ಏನೇನು ಇರ್ಬೋದು, ಏನೇನಿದೆ ಅಂತೇಳಿ ವೀಡಿಯೋ ಮಾಡ್ಕೊಂಡು ಬಂದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಹೋಗ್ತಾರೆ ಅಂತ. ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆ ಜಾತ್ರೆ ಎಲ್ಲ ಮುಗಿದು ಅವರೆಲ್ಲ ಅವ್ರ ಸೇರ್ಕೊಂಬಿಟ್ಟಿರ್ತಾರೆ, ಸ್ಟಾಲ್ ಹಾಕಿರೋರೆಲ್ಲ ಅನ್ಕೋತೀನಿ. ಅಥವಾ ಇನ್ನೊಂದು ಯಾವ್ದಾದ್ರು ಜಾತ್ರೆಯಲ್ಲಿ ಸ್ಟಾಲ್ ಹಾಕ್ಕೊಂಡಿರ್ತಾರೆ ಅಂತ. ಮತ್ತು ನನಗೆ ಸ್ವಲ್ಪ ರಂಗೋಲಿದು ಇದು ಬೇಕಿತ್ತು, ಅದು 3-4 ತೊಗೊಂಡೆ ನಾನು. ಜಾತ್ರೆಯಿಂದ ಬಂದ್ವಿ, ಮೈಸೂರು ಪಾಕ್ ತೊಗೊಂಡ್ಬಂದಿದ್ದೀನಿ ನನಗೆ ಅಂತ. ಈ ಸಲ ಏನು ಅಷ್ಟೊಂದು ಯುನೀಕಾಗಿ ಆ ಥರ ಎಲ್ಲ ಏನೂ ಇರಲಿಲ್ಲ ಜಾತ್ರೆಯಲ್ಲಿ. ಇದೊಂದು ಇಯರಿಂಗ್ಸ್ ಕೊಡಿಸಿದ್ರು ನಮ್ಮ. ಇದರಲ್ಲಿ ಮಲ್ಟಿ ಕಲರ್ ನಾನು ತೊಗೊಂಡಿದ್ದು, ಕಲರ್ ಕೂಡ ಇತ್ತು. ನನಗೆ ಏನು ಗೊತ್ತಾ, ಕಲರ್ ಅಂತ ಆದಾಗ ನೆನಪೇ ಬರೋದಿಲ್ಲ ಯಾವ ಕಲರ್ ಏನು ಅಂತ. ಅದಕ್ಕೆ ಮಲ್ಟಿ ಕಲರ್ ತೊಗೊಂಡ್ರೆ ಯಾವುದಕ್ಕಾದ್ರೂ ಹಾಕೋಬೋದು ಅಂತೇಳಿ ಇದೊಂದು ತೊಗೊಂಡೆ. ಸೊ ಈ ಒಂದು ಡ್ರೆಸ್ಸಿಗೆ ನೀಟಾಗಿ ಮ್ಯಾಚ್ ಆಗ್ತಾಯಿದೆ ಮಲ್ಟಿ ಕಲರ್ ಇಯರಿಂಗ್ಸ್. ಇಲ್ಲೂ ಕೂಡ ಸ್ಟೋನ್ಸ್, ಸಣ್ಣ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ. ಸೌಂಡ್ ಕಮ್ಮಿ ಕೊಡು. ಸೊ 9:30 ಬಂದ್ವಿ, ಅರ್ಧ ಗಂಟೆ ಟೈಮು ಇವಾಗ ಕೂತಿ. 9:30 ಮನೆಗೆ ಬಂದ್ವಿ. ಅಲ್ಲಿ ನಡ್ಕೊಂಡು ಬಂದಿದ್ದೆ ದೂರ ಆಯಿತು. ಅದೇನು ಗೊತ್ತಾ, ತುಂಬ ದೂರ ಗಾಡಿಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಡ್ಕೊಂಬರೋದು ಲೇಟ್ ಆಯಿತು. ಇದೊಂದು 3 ರಂಗೋಲಿ ಡಬ್ಬ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ತೊಗೊಂಡಿದ್ದೆ ನಾನು, ಬಟ್ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಬೇರೆ ಹೊಸ್ರ ಹತ್ರ ರಂಗೋಲಿ ಬೇರೆ ಅಳಿಸಿದ್ದೀನಿ, ಅದನ್ನು ಬಿಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಹಂಗಾಗಿ ಹೊಸ್ರ ಹತ್ರ ಹಾಕೋಣ ಅಂಥೇಳಿ ಅದೊಂದು 3 ತೊಗೊಂಡೆ. ಇದು ಒಂದಕ್ಕೆ ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ, 3ಕ್ಕೆ 80 ಅಂತೇಳಿ ಇಸ್ಕೊಂಡ್ರು. 100 ತೊಗೊಂಡ್ರೆ 4 ಏನೋ ಇತ್ತು ಅನಿಸುತ್ತೆ. ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ನಾನು ಇದು ಮಾಡಿದ್ದೆ, ಗ್ರೇವಿ ಮಾಡಿದ್ದೆ. ಅದನ್ನು ಬಿಸಿ ಮಾಡೋಣ ಅಂತ ಬಂದೆ ಅಡುಗೆ ಮನೆಗೆ. ನಮ್ಮ ಹಸ್ಬೆಂಡ್ ರಿಲೇಷನ್ ಒಬ್ಬರು ಮದುವೆ ಕರೆಯಕ್ಕೆ ಬಂದಿದ್ರು. ಅವ್ರದ್ದು ಕಾರ್ಡ್ ನೋಡಿ ಬುಕ್ ಇದ್ದಂಗಿದೆ ಒಂದು. ಇಲ್ಲೇ ನಿಂತ್ಕೊಂಡು ಓದ್ತಾ ಇದ್ನ, ಬಾ ಜಾತ್ರೆ ಹೋಗೋಣ ಅಂತ ಕರ್ಕೊಂಡಿದ್ರು. ಅವರೇ ಬಂದಿದ್ರು. ಅವ್ರು ಬಂದ್ರಲ್ವ ಅಂತೇಳಿ ಕಾಫಿಗೆ ಇಟ್ಟೆ, ಬಟ್ ಅವ್ರು ಏನು ಕಾಫಿ ಏನು ಮಾಡಿಲ್ಲ, ಹಂಗೆ ಹೊರಟರು. ಇನ್ನು ಚಿಕ್ಕಪ್ಪ ಬಂದಿದ್ರು, ಅವರು ಊರಿಂದ ಬಂದಿದ್ರಂತೆ. ನಮ್ಮ ರೋಡಿಂದು ಡ್ಯೂಟಿ ಸ್ಟಾರ್ಟ್ ಆಗಿದೆ ನಾಯಿಗಳದ್ದು. ಸೊ ಇನ್ನು ಚಿಕ್ಕಪ್ಪ ಊರಿಗೆ ಹೋಗಿದ್ರಂತೆ. ಇವತ್ತು ಬಂದ್ಬಿಟ್ಟು ತಿಂಗಳು ತಿಥಿ ಇತ್ತು. ನಮ್ಮ ಮಾವ ಕೂಡ ಊರಿಗೆ ಹೋಗಿರ್ತಾರೆ, ಇವತ್ತು ಊರಿಗೆ ಹೋಗಿ ಬಂದಿರ್ತಾರೆ. ನಮ್ಮ ಅತ್ತೆ ಟ್ರಿಪ್ಗೆ ಹೋಗಿದ್ದಾರೆ, ಕನ್ಯಾಕುಮಾರಿ ಟ್ರಿಪ್ಗೆ ಹೋಗಿದ್ದಾರೆ ನಮ್ಮ ಅತ್ತೆ. ಸೊ ಹಂಗಾಗಿ ಅವರು ಹೋಗಿರಲ್ಲ. ನಮ್ಮ ಮಾವ ಹೋಗಿದ್ದರು, ಬಂದಿರ್ತಾರೆ ಇಷ್ಟೊತ್ತಿಗೆ ಮನೆಗೆ ಬಂದಿರ್ತಾರೆ. ಇಷ್ಟೊತ್ತಿಗೆ ಸಂಜೆನೇ ಅವ್ರು ಸೇರ್ಕೊಂಡಿರ್ತಾರೆ. ಅವರು ಕೂಡ ಹೋಗಿದ್ರಂತೆ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬಂದಿದ್ರು. ಬಂದ್ಬಿಟ್ಟು ಅವರು ತಿಂತಾರೆ, ಏನಾದರೂ ಕುಡ್ಕೊಂಡು ಹೋಗ್ತಾರೆ ಕಾಫಿನ ಅಂತಂದರೆ
ಅವ್ರು ನನಗೇನು ಬೇಡ, ನಾನು ನಿದ್ದೆ ಇಲ್ಲ, ಫಸ್ಟು ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ಬಿಟ್ರು. ಹೀಗೆ ಬಂದವರೆಲ್ಲ ಯಾರಿಗೆ ಏನು ತಿಂಗಳು ಇಲ್ಲ ಕುಡಿಲಿಲ್ಲ ಇವತ್ತು. ಸೊ ಹಾಗಾಗಿ ಗ್ರೇವಿ ಮಿಕ್ಬಿಟ್ಟಿದೆ, ಗ್ರೇವಿನಾಗೆ ಇಡೋಣ, ಬಿಸಿ ಮಾಡಿಡೋಣ ಅಂಥೇಳಿ ಬಂದ. ಇದೊಂದು ರಿಟರ್ನ್ ಗಿಫ್ಟಾಗಿ ಜಾರ್ ಕೊಟ್ಬಿಟ್ಟೋಗಿದೆ, ಗ್ಲಾಸ್ ಜಾರ್ ರಿಟರ್ನ್ ಗಿಫ್ಟಾಗಿ ಅವರು ಕೊಟ್ಟಿರೋಂಥದ್ದು. ಒಂದು ಬಾಕ್ಸಲ್ಲಿ ಕೊಟ್ಟಿದ್ದರು, ಅದೇನು ಅಂತ ನಾನು ಓಪನ್ ಮಾಡಿ ಈ ಥರ ಆಗಿದೆ. ಬಾಕ್ಸಲ್ಲಿ ಕೊಟ್ಟಿದ್ದು ಏನಕ್ಕಾದ್ರೂ ಯೂಸ್ ಆಗುತ್ತೆ, ಡ್ರೈ ಫ್ರೂಟ್ಸ್ ಏನಾದರೂ ಅಂತ. ಮೇನ್ ಏನಾಗ ಗೊತ್ತಾ, ಗಾಜಿಂದು ನನಗೆ ಬೇಗ ಕೈಗೆ ಸೌಂಡ್ ಕಮ್ಮಿ ಕೊಡು, ಗಾಜಿಂದು ಬೇಗ ನನ್ನ ಕೈಗೆ ಜಾರ್ ಬಿದ್ದೋಗುತ್ತೆ ನನ್ನ ಕೈಯಿಂದ. ಸೊ ಹಾಗಾಗಿ ಜಾಸ್ತಿ ನಾನು ಗ್ಲಾಸ್ದೆಲ್ಲ ಇಟ್ಕೊಳ್ಳಲ್ಲ. ಇನ್ನೊಂದೇನೆಂದರೆ ಮೊಸರು ತೆಗೆದಿಟ್ಟಿದ್ದೀನಿ, ಅಂದರೆ ಇದು ಕೆನೆ ತೆಗೆದಿಟ್ಟಿರೋದು. ಸೊ ಕೆನೆ ಮಾಡೋಕ್ಕೆ ಮೊದಲು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನಾನು ಕೆನೆ ಸ್ಟಾರ್ಟ್ ಮಾಡಿ, ಅಂದರೆ ಕೆನೆ ಹಾಕೋದನ್ನು ಕಲೆಕ್ಟ್ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಿರ್ತೀನಿ. ಮತ್ತು ನಾಳೆ ಇವಾಗ ತುಂಬಿದಲ್ವಾ, ನಾಳೆ ತುಪ್ಪ ಮಾಡಬೇಕು ಅನ್ನೋಕ್ಕೆ ಮುಂಚೆನೇ ಹಿಂದಿನ ದಿನ ನೈಟೇ ತೆಗೆದಿಟ್ಬಿಟ್ಟು ಮೊಸರು ಹಾಕಿ ಹೆಪ್ಪಾಕ್ಬಿಟ್ಟು ಇಟ್ಬಿಡ್ತೀನಿ. ಆವಾಗ ಬೆಳಿಗ್ಗೆ ಅಷ್ಟು ನೀಟಾಗಿ ಬೆಣ್ಣೆ ತೆಗಿಬೋದು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಇವಾಗೆಲ್ಲ ನೀಟಾಗಿ ಇದಾಗ್ತಾ ಇದೆ. ಈ ಥರ ಆದರೆ ಬೇಗನೆ ಬೆಣ್ಣೆ ಬರುತ್ತೆ. ಇದು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗ್ತಾರಲ್ಲ, ಏನಿರಲ್ಲ. ಹೆಪ್ಪಾಕಿ ಇಟ್ಬಿಟ್ರೆ ಹಿಂದಿನ ದಿನ, ಅಂದರೆ ನಾಳೆ ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ನೈಟ್ ತೆಗೆದ್ಬಿಟ್ಟು ಸ್ವಲ್ಪ ಮೊಸರು ಹಾಕಿ ಹೆಪ್ಪಾಕಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟು ನೀಟಾಗಿ ಬೆಣ್ಣೆ ಬಿಟ್ಕೊಳುತ್ತೆ. ಮತ್ತು ತುಪ್ಪನೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ತೆಗೆದಿಟ್ಟೆ. ಇವಾಗ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಹೆಪ್ಪಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ತೀನಿ. ಶಿಶಿ ಸೌಂಡ್ ಕಮ್ಮಿ ಕೊಡು ಅಂದೆ, ಅರ್ಥ ಆಗ್ತಲ್ವಾ ನಿಮಗೆ ಕನ್ನಡ? ಏನಾದರೂ ಕನ್ನಡ ಅರ್ಥ ಆಗ್ತಾ ಇದೆಯಲ್ವಪ್ಪ? ಅರ್ಥ ಆಗಿಲ್ಲ ಅಂದರೆ ಹೇಳು, ಬೇರೆ ಯಾವ್ದಾದ್ರು ಭಾಷೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಹೇಳ್ತೀನಿ, ಆಯಿತಾ? ಕಾಫಿ ಮಾಡೋಣ ಅಂತ ಅವರೆಲ್ಲ ಬಂದಾಗ ತೆಗೆದಿಟ್ಟೆ. ಅವ್ರು ಯಾರು ಕುಡಿಲಿಲ್ಲ, ನಾನು ಕುಡಿಯೋಕ್ಕೆ ಹೋಗಿಲ್ಲ. ಕಾಫಿ ಹಂಗೆ ಇಟ್ಬಿಟ್ನ, ಯಾಕೋ ಒಂಥರ ಹೆಡ್ಡೇಕ್ ಆಗ್ತಾಯಿದೆ, ತುಂಬ ಗ್ರೇವಿ ಮಿಕ್ಬಿಟ್ಟಿದೆ. ನಾಳೆಗೆ ಅದಕ್ಕೆ ಚಪಾತಿ ಮಾಡಿಬಿಡ್ತೀನಿ. ಇನ್ನೇನು ಗೊಜ್ಜು ಮಾಡೋ ಅವಶ್ಯಕತೆ ಇರೋಲ್ಲ, ಚಪಾತಿ ಮಾಡಿಬಿಟ್ರೆ ಆ ಗ್ರೇವಿ ಜೊತೆ ತಿನ್ಬೋದು. ಸೊ ನನಗಂತೂ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. ನನ್ನ ಮಗ ಅಂತದ ಮಮ್ಮಿ ಕಿವಿ ನೋವು ಬರಲ್ವ ಇಷ್ಟು ದೊಡ್ಡದಾಗ್ತದೆ ಅಂತ. ಬಟ್ ಏನು ನನಗೇನು ಆ ಥರ ಅನಿಸ್ತಲ್ಲ, ಲೈಟ್ ವೆಯ್ಟೇ ಇದೆ. ತುಂಬ ವೆರೈಟಿ ನನಗೆ ಇದ್ದಿದ್ರಲ್ಲಿ ಯುನೀಕ್ ಅಂತ ಅನಿಸಿದ್ದೀರೋ ಒಂದೇ. ಹಂಗಾಗಿ ನಾನು ಮೈಂಡಿಗೆ ಹಾಕ್ಕೊಬಿಟ್ಟಿದ್ದೀನಿ, ಏನು ಇಯರಿಂಗ್ಸ್ ಸರಗಳು ಏನು ತೊಗೊಳ್ಳಲ್ಲ ಇನ್ನು ಅಂತ. ಬಟ್ ಇದೊಂಥರ ಯುನೀಕ್ ಆಗಿತ್ತು ಮತ್ತು ತುಂಬ ಗ್ರ್ಯಾಂಡಾಗಿತ್ತು. ಅದಕ್ಕೋಸ್ಕರ ಇದೊಂದು ಕಲೆಕ್ಷನ್ ಆ ಥರ ಇರಲಿಲ್ಲ, ಇದೊಂದು ಬಿಡೋಣ ತೊಗೊಂಬಿಡೋಣ ಅಂತೇಳಿ ತೊಗೊಂಡೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಇದಿಷ್ಟೇ ಜಾತ್ರೆಯಿಂದ. ಇನ್ನು ಮೈಸೂರು ಪಾಕ್ ಈ 3. ನನ್ನ ಮಗ ಅಂತೂ ಏನು ಅವ್ನಿಗೆ ತಿನ್ನೋಕ್ಕೂ ಮೂಡಿರಲಿಲ್ಲ. ಇವತ್ತು ಹೋಗ್ತಾನೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ದ, ಅವ್ನಿಗೇನು ತಿನ್ನೋಕ್ಕೆ ಮೂಡಿರಲಿಲ್ಲ, ಆಟ ಆಡೋಕ್ಕೆ ಮೂಡಿರಲಿಲ್ಲ. ಆಮೇಲೆ ಏನು ತೊಗೊಳಕ್ಕೂ ಅವನಿಗೆ ಮೂಡಿರಲಿಲ್ಲ. ಒಂದೇ ಒಂದು ಮಾತ್ರ ಕಡ ಥರ ಬಳೆ ಕೇಳ್ದ. ಬಟ್ ನಾನು ಬೇಡ, ನೋಡೋಣ ಬೆಳ್ಳಿನಲ್ಲೇ ನೋಡೋಣ ಮುಂದಕ್ಕೆ, ಇವಾಗ ಸ್ವಲ್ಪ ದೊಡ್ಡವನಾದ್ಮೇಲೆ ಬೆಳ್ಳಿನೇ ನೋಡೋಣ, ಇವಾಗ ಬೇಡ ಅಂತ ಹೇಳ್ಕೊಂಡು ಬಂದೆ. ಇನ್ನು ದೊಡ್ಡವನಾದ್ಮೇಲೆ ಬೆಳ್ಳಿ ನೋಡೋಣ ಅಂತ ಹೋದರೆ ಎಷ್ಟು ಪ್ರೈಸ್ ಆಗಿರುತ್ತೋ. ಇವಾಗಲೇ 300 ಗ್ರಾಮ್ ಅಂತ ಏನೋ ಹೇಳ್ತಾರೆ, 300 ರುಪೀಸ್ ಏನೋ ಅಂತಾರೆ ಗ್ರಾಮ್ಗೆ. ಭಯ ಆಗುತ್ತೆ. ಕಬ್ಬಿಣದ ತೊಗೋಬೇಕಾಗುತ್ತೆ. ಇದೇ ಥರ ಬೆಳ್ಳಿ ಬೆಳ್ಕೊಳ್ತಾ ಹೋದರೆ ನೆಕ್ಸ್ಟು ಕಬ್ಬಿಣ ತೊಗೋಬೇಕಾಗುತ್ತೆ ನಾವು. ಚಿನ್ನ ಬೆಳ್ಳಿ ಅಂತೂ ಕನಸಿನ ಮಾತು. ಕಬ್ಬಿಣ ಮತ್ತು ಇಮಿಟೇಷನ್ ತೊಗೋಬೇಕಾಗತ್ತೆ ಅಷ್ಟೇ. ಇದ್ಮೇಲೆ ನಿನ್ನೆಯಿಂದ ಬರೀ ಎಕ್ಸಿಬಿಷನ್ ಆಯಿತು, ಇವತ್ತು ಜಾತ್ರೆ ಆಯಿತು. ಇನ್ನು ನಾಳೆ ಅಂತೂ ಹೋಗೋಕ್ಕಾಗಲ್ಲ. ನಾಳೆ ಮೀಟಿಂಗ್ ಇದೆ. ನಾಳೆ ಒಂದು ಸ್ಪೆಷಲ್ ಡೇ ಇದೆ. ನಾಳೆಲ್ಲ ನಾಳಿದ್ದು ಆ್ಯಕ್ಚುಲಿ ನಾಳೆನೂ ಕೂಡ ನಮಗೆ ಸ್ಪೆಷಲ್. ಯಾಕೆಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 16 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ನಾಳೆ ಬಂದ್ಬಿಟ್ಟು ರಿಸೆಪ್ಷನ್ ಡೇ.
ಫೆಬ್ರವರಿ 2 ರಿಸೆಪ್ಷನ್ ಡೇ, ಫೆಬ್ರವರಿ 3ನೇ ತಾರೀಕು ಧಾರೆ. ಸೊ ಹಂಗಾಗಿ ರಿಸೆಪ್ಷನ್ ಡೇನೂ ಸ್ಪೆಷಲೇ, ಧಾರೆ ಡೇನೂ ಸ್ಪೆಷಲೇ. ಸೊ ನಾಳೆ ಅವ್ರು ಮೀಟಿಂಗ್ ಹೋಗ್ತಾರಲ್ವ, ಇನ್ನು ನಾಳೆ ಜಾತ್ರೆ ಪಾತ್ರೆಗೆಲ್ಲ ಹೋಗೋಕ್ಕಾಗಲ್ಲ. ಅವ್ರು ಬರೋದೇ ಇನ್ನು ಫಸ್ಟ್ ಮಂತ್ಲಿ ಮೀಟಿಂಗ್ ಆಗಿರೋದ್ರಿಂದ ತುಂಬ ಟೈಮ್ ಆಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ 10:30, 11 ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತೇಳಿ ಕರ್ಕೊಂಡು ಹೋದರು. ಇದೊಂದು ಆಸೆ ಪಟ್ಟೆ ಅಂತ ಅವರೇ ಕೊಡಿಸಿದ್ರು ನನಗೆ, ಅಷ್ಟೇ ಬಂದ್ವಿ. ಇನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಯಾವ ರೀತಿ ಇರುತ್ತೆ ಅಂಥೇಳಿ ಮುಂದೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.